ಕಾರವಾರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾಗುತ್ತಿರುವ ಕಾರವಾರ ಅಂಕೋಲಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗಾಗಿ ಆಟಗಾರರ ಹರಾಜು ಪ್ರಕ್ರಿಯೆ ಕಾರವಾರದ ಪ್ರೀಮಿಯರ್ ಹೋಟೆಲ್ನಲ್ಲಿ ನಡೆಯಿತು. ಆಟಗಾರರ ಹರಾಜು ಪ್ರಕ್ರಿಯೆ ಹಣದ ಬದಲು ಪಾಯಿಂಟ್ಸ್ ಆಧಾರದಲ್ಲಿ ನಡೆಸಲಾಯಿತು. ಪ್ರಕ್ರಿಯೆಯಲ್ಲಿ 12 ತಂಡಗಳ ಮಾಲೀಕರು ಹಾಗೂ ಪರಿಣಿತರು ಪಾಲ್ಗೊಂಡಿದ್ದರು. ಹರಾಜಿಗೆ ಆಯ್ಕೆಯಾದ 380 ಆಟಗಾರರ ಫೋಟೋ, ಹೆಸರು ಹಾಗೂ ಇತರ ಮಾಹಿತಿಗಳನ್ನು ಸ್ಕ್ರೀನ್ ಮೇಲೆ ಪ್ರದರ್ಶಿಸಿ ಅವರ ಬಗ್ಗೆ ವಿವರಿಸಿದ ನಂತರ ತಂಡಗಳ ಮಾಲೀಕರು ಅವರ ಮೇಲೆ ಬಿಡ್ಡಿಂಗ್ ಮಾಡಿ ತಮ್ಮ ತಂಡಕ್ಕೆ ಆಯ್ಕೆ ಮಾಡಿಕೊಂಡರು. ಬೆಳಿಗ್ಗೆ 10 ಗಂಟೆಗೆ ಆರಂಭವಾದ ಹರಾಜು ಪ್ರಕ್ರಿಯೆ ಸಂಜೆ 5 ಗಂಟೆಯವರೆಗೂ ನಡೆಯಿತು. ಎಲ್ಲ 12 ತಂಡಗಳು ತಮ್ಮ ತಂಡಕ್ಕೆ ತಲಾ 15 ಆಟಗಾರರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆಟಗಾರರ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಲ್ರೌಂಡರ್ ಆಟಗಾರ ರೋಷನ್ ಮಡಿವಾಳ ಅತಿ ಹೆಚ್ಚು ಬಿಡ್ಡಿಂಗ್ ಪಡೆದಿದ್ದು, 3 ತಂಡಗಳು ಗರಿಷ್ಠ ಅಂಕಕ್ಕೆ ಬಿಡ್ ಮಾಡಿದಾಗ ಚೀಟಿ ಹಾಕುವ ಮೂಲಕ ಆಯ್ಕೆ ಮಾಡಲಾಗಿದ್ದು, ರೋಷನ್ ಮಡಿವಾಳ ಮಾಜಾಳಿ ಥಂಡರ್ಸ್ ತಂಡದ ಪಾಲಾಗಿದ್ದಾರೆ. ಹರಾಜಿನಲ್ಲಿ ಒಂದು ತಂಡಕ್ಕೆ 30,000 ಪಾಯಿಂಟ್ಸ್ ಮಿತಿ ನಿಗದಿಪಡಿಸಲಾಗಿತ್ತು. ಆಟಗಾರರಿಗೆ ಕನಿಷ್ಠ 5 ಪಾಯಿಂಟ್ಸ್ ಇದ್ರೆ ಐಕಾನ್ ಪ್ಲೇಯರ್ಗಳಿಗೆ 5,000 ಪಾಯಿಂಟ್ಸ್ಗಳು ನಿಗದಿ ಮಾಡಲಾಗಿತ್ತು. ಏಪ್ರಿಲ್ 12ರಿಂದ 14ರವರೆಗೆ ನಡೆಯಲಿರುವ ಕಾರವಾರ ಅಂಕೋಲಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಆಟ ಪ್ರದರ್ಶಿಸಲಿರುವ 3 ಆಟಗಾರರಲ್ಲಿ ಬೈಕ್ ಅನ್ನ ಕೊಡುಗೆಯಾಗಿ ನೀಡಲಾಗುತ್ತಿದ್ದು, ಈ ಬೈಕ್ ಅನ್ನ ಶ್ಯಾಮ್ ಸೈಲ್ ಪೂಜೆ ಮಾಡುವ ಮೂಲಕ ಅನಾವರಣಗೊಳಿಸಿದ್ರು. ಕೆಎಪಿಎಲ್ ಪಂದ್ಯಾವಳಿಯ ಮ್ಯಾನ್ ಆಫ್ ದಿ ಸೀರೀಸ್, ಹೈಯೆಸ್ಟ್ ವಿಕೆಟ್ ಟೇಕರ್ ಹಾಗೂ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಕೆಎಪಿಎಲ್ ಈ 3 ಬಹುಮಾನವಾಗಿ 3 ಬೈಕ್ಗಳನ್ನು ಆಟಗಾರರಿಗೆ ನೀಡಲಾಗುತ್ತದೆ ಎಂದು ಕಾರವಾರ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ದೀಪಕ್ ಹನೇಹಳ್ಳಿ ಮಾಹಿತಿ ನೀಡಿದ್ದಾರೆ. ಕೆಎಪಿಎಲ್ ಆಕ್ಷನ್ ಅಲ್ಲಿ ಟೋಟಲ್ 12 ಟೀಮ್, 11 ಟೀಮಿಗೆ 15 ಪ್ಲೇಯರ್ ಅನ್ನು ಆಕ್ಷನ್ ಮಾಡಿ, ಇದರಲ್ಲಿ ನಮ್ಮ ರೋಷನ್ ಮಡಿವಾಳ್ ಅವರು ಹೈಯೆಸ್ಟ್ ಬಿಡಿಂಗ್ ಹೋಗಿದ್ದಾರೆ. ಅದರಲ್ಲಿ 3 ಜನ ಟೈ ಆದ್ರು. ಅದರಲ್ಲಿ ಟೈಯಲ್ಲಿ 15 ಕಡೆಗೆ ನಾವು ಲಾಟ್ಸ್ ಮಾಡಿದ್ವಿ. ಆ ಲಾಟ್ಸ್ ಅಲ್ಲಿ ಥಂಡರ್ಸ್ ಅವ್ರ ಟೀಮಿಗೆ ಅವರು ಸಿಲೆಕ್ಟ್ ಆಗಿದ್ದಾರೆ. ಈಸ್ ದ ಟಾಪೆಸ್ಟ್ ಬಿಡರ್ ಆಫ್ ದಿಸ್ ಕೆಎಪಿಎಲ್. ಎರಡನೇದಂದ್ರೆ ಈಗ ನಾವು ಈ ಟೂರ್ನಮೆಂಟಿಗೆ 3 ಬೈಕ್ ಇಟ್ಟಿದ್ದೇವೆ. ಮ್ಯಾನ್ ಆಫ್ ದ ಸೀರೀಸ್, ಹೈಯೆಸ್ಟ್ ವಿಕೆಟ್ ಟೇಕರ್ ಮತ್ತೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಕೆಎಪಿಎಲ್ 3 ಮಂದಿಗೆ 3 ಬೈಕ್ ಇಟ್ಟಿದ್ದೇವೆ. ಏಪ್ರಿಲ್ 12, 13, 14 ನಾವು ಈ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಟೋಟಲ್ 380 ಪ್ಲೇಯರ್ಸು ಇದರಲ್ಲಿ ಆಕ್ಷನ್ ಹರಾಜಿಗೆ ಹಾಕಿದ್ರು. ಆರಂಭದಲ್ಲಿ ಗೀತಾಂಜಲಿ ಬೋರ್ಕರ್ ಹಾಗೂ ಕಾರವಾರ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ದೀಪಕ್ ಹನೇಹಳ್ಳಿ ಹಾಗೂ ಇತರ ಪದಾಧಿಕಾರಿಗಳು ಸದಸ್ಯರಾದ ಗಿರೀಶ್ ನಾಯ್ಕ್, ಪ್ರಸನ್ನ ಕಾಮತ್, ಅಮಿತ್ ಕಾಮತ್, ಡಾಮಿನಿಕ್ ಡಯಾಸ್, ಮುನ್ನಾ ರೇವಂಡಿಕರ್, ರತ್ನಾಕರ್ ನಾಯ್ಕ್, ಸಮೀರ್ ನಾಯ್ಕ್, ಸುಬೋಧ ಬಾಡ್ಕರ್, ಶೇಖರ್ ರಾಯ್ಕರ್, ಪ್ರೇಮಾನಂದ್ ಗುನ್ಗಾ, ಸೋಮಶೇಖರ್ ನಾಯ್ಕ್, ಪಪ್ಪಿ ಹನೇಹಳ್ಳಿ, ಅನಿಲ್ ನಾಯ್ಕ್, ಕೆಎಪಿಎಲ್ ಅಧ್ಯಕ್ಷ ಆನಂದ್ ನಾಯ್ಕ್ ಮೊದಲಾದವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ರಾಜಕೀಯ ಹಾಗೂ ಧಾರ್ಮಿಕ ಸಭೆ ಸಮಾರಂಭಗಳಿಗೆ ಚುನಾವಣಾಧಿಕಾರಿಗಳಿಂದ ಅನುಮತಿ ಕಡ್ಡಾಯವಾಗಿದೆ ಎಂದು ಚುನಾವಣಾಧಿಕಾರಿ ಡಾಕ್ಟರ್ ನಯನಾ ಹೇಳಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ರಾಜಕೀಯ ಸಭೆ ಸಮಾರಂಭ ನಡೆಸಲು ಧ್ವನಿವರ್ಧಕ ಬಳಸುವ ಸಂಬಂಧ ಅನುಮತಿ ಪಡೆಯಲು ಭಟ್ಕಳ ಚುನಾವಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಏಕಗವಾಕ್ಷಿ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ದೇವಸ್ಥಾನದ ಉತ್ಸವ, ಜಾತ್ರೆಯಂತಹ ಕಾರ್ಯಕ್ರಮಗಳಿಗೆ ಸಹಾಯಕ ಚುನಾವಣಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಅನುಮತಿಯನ್ನ ಪಡೆಯಬಹುದಾಗಿದೆ. ಯಾವುದೇ ಪಕ್ಷ, ವ್ಯಕ್ತಿಗಳು ಸಭೆ ಸಮಾರಂಭ ನಡೆಸುವುದಕ್ಕೆ ಚುನಾವಣಾಧಿಕಾರಿಗಳಿಂದ ಅನುಮತಿಯನ್ನ ಪಡೆಯಬೇಕು. ಅನುಮತಿ ಇಲ್ಲದೆ ಬ್ಯಾನರ್, ಭಿತ್ತಿ ಚಿತ್ರ ಅಂಟಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಪೋಸ್ಟರ್ಸ್, ಬ್ಯಾನರ್ಸ್ ಆಗಲಿ ಹಚ್ಚುವಾಗಿಲ್ಲ. ಅಂಡ್ ಅಗೇನ್ ಆತರ ಏನಾದ್ರೂ ಮಾಡಿದ ಕಂಡು ಬಂದಲ್ಲಿ ನಾವು ಕೇಸ್ ಬುಕ್ ಮಾಡಬೇಕಾಗತ್ತೆ. ಇಟ್ ವಿಲ್ ಬಿ ಸೀರಿಯಸ್ ಆಫೆನ್ಸ್. ವಿತೌಟ್ ಪರ್ಮಿಷನ್ ನೀವು ಪೊಲಿಟಿಕಲಿ ಆ ಒಂದು ಪರ್ಮಿಷನ್ಸ್ ನ ಉಪಯೋಗಿಸ್ಕೊಂಡ್ರೆ ಅದನ್ನ ಧಾರ್ಮಿಕ ರಿಲೇಟೆಡ್ ಎಲ್ಲ ನಮ್ಮ ತಹಸೀಲ್ದಾರ್ ಹಂತದಲ್ಲಿ ಆಗುತ್ತೆ. ಪೊಲಿಟಿಕಲಿ ಕ್ಯಾಂಪೇನಿಂಗ್ ಸಂಬಂಧಪಟ್ಟಂಗೆ ನಾವು ಇಲ್ಲಿ ಪರ್ಮಿಷನ್ಸ್ ಕೊಡ್ತೀವಿ. ಅಪ್ಲಿಕೇಶನ್ ಫಾರ್ ಡೋರ್ ಟು ಡೋರ್ ಕ್ಯಾನ್ವಸಿಂಗ್, ಲೌಡ್ ಸ್ಪೀಕರ್ ಪರ್ಮಿಟ್ ಬಗ್ಗೆ, ಟೆಂಪರರಿ ಪಾರ್ಟಿ ಆಫೀಸ್ ನೀವು ಇಲ್ಲಿ ಸೆಟಪ್ ಮಾಡ್ಕೊಬೇಕಾದ್ರೆ ಇಲ್ಲಿ ಪರ್ಮಿಷನ್ ತಗೊಳ್ಬಹುದು. ಕಾಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಅಂಡ್ ಹೋಲ್ಡಿಂಗ್ ಮೀಟಿಂಗ್ ವಿತ್ ಲೌಡ್ ಸ್ಪೀಕರ್, ಬ್ಯಾನರ್ಸ್, ಫ್ಲಾಗ್ಸ್, ವೆಹಿಕಲ್ ಪರ್ಮಿಟ್. ಅಪ್ಲಿಕೇಶನ್ ಫಾರ್ ವೆಹಿಕಲ್ ಪರ್ಮಿಟ್ ಅದು ಕಾನ್ಸ್ಟಿಟ್ಯೂಯೆನ್ಸಿ ಒಳಗಡೆ ಮಾತ್ರ. ಇಂಟರ್ ಕಾನ್ಸ್ಟಿಟ್ಯೂಯೆನ್ಸಿ ನಲ್ಲಿ ಹೋಗ್ಬೇಕಾದ್ರೆ ಅಥವಾ ಬೇರೆ ಡಿಸ್ಟ್ರಿಕ್ಟ್ ಹೋಗ್ಬೇಕಾದ್ರೆ ಡಿಸ್ಟ್ರಿಕ್ಟ್ ಹೋಗೋ ಬರೋದಿಲ್ಲ. ಕಿತ್ತೂರು, ಬೆಳಗಾವಿ ಬರುತ್ತೆ ಅಲ್ಲಿಗೆಲ್ಲ ಹೋಗ್ಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಲೆವೆಲ್ ನಲ್ಲಿ ಅದೆಲ್ಲ ಪರ್ಮಿಷನ್ ತಗೋಬೇಕು. ನಮ್ಮ ವ್ಯಾಪ್ತಿ ಇಲ್ಲಿ ಪರ್ಮಿಷನ್ ಕೊಡೋದು ಇಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಪ್ರಚಾರ ಮಾಡೋದಕ್ಕೆ ಮಾತ್ರ.
ಪರವಾನಗಿ ಇಲ್ಲದೆ ಸಾಗಿಸುವ ಚುನಾವಣಾ ರಾಜಕೀಯ ಸಂಬಂಧ ವಸ್ತುಗಳನ್ನು ಯಾವುದೇ ಮುಲಾಜಿಲ್ಲದೆ ಜಪ್ತಿಪಡಿಸಿಕೊಳ್ಳಲಾಗುವುದು ಹಾಗೂ ಅದಕ್ಕೆ ಸಂಬಂಧಪಟ್ಟ ಪಕ್ಷಗಳ ಅಭ್ಯರ್ಥಿಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗುವುದು. ಯಾವುದೇ ವ್ಯಕ್ತಿ 50,000 ರೂಪಾಯಿಗಿಂತಲೂ ಹೆಚ್ಚು ನಗದನ್ನ ಹೊಂದಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಕಡ್ಡಾಯವಾಗಿದೆ. 10 ಲಕ್ಷ ರೂಪಾಯಿಗೂ ಅಧಿಕ ನಗದು ಜಪ್ತಿಯಾದ್ರೆ ಆದಾಯ ತೆರಿಗೆ ನಿಯಮದನ್ವಯ ಮುಂದಿನ ಕ್ರಮ ಜರುಗಿಸಲಾಗುತ್ತದೆ. ಜಾತ್ರೆ ಉತ್ಸವಗಳ ಮೇಲೆಯೂ ವಿಡಿಯೋ ಚಿತ್ರೀಕರಣಗಳ ಮೂಲಕ ಹದ್ದಿನ ಕಣ್ಣನ್ನ ಇಡಲಾಗುತ್ತಿದ್ದು, ಚುನಾವಣೆಯ ಮೇಲೆ ಪರಿಣಾಮ ಬೀರುವ ಜಯಕಾರ ಘೋಷಣೆಗಳನ್ನ ಗಮನಿಸಲಾಗುತ್ತದೆ. ರಾಜಕೀಯ ಪಕ್ಷಗಳು ಚುನಾವಣಾ ನೀತಿ ಸಂಹಿತೆಯನ್ನ ಕಡ್ಡಾಯವಾಗಿ ಪಾಲಿಸಬೇಕು ಎಂದು ವಿವರಿಸಿದರು. ಎಸೆನ್ಷಿಯಲ್ ಸರ್ವಿಸಸ್ ನಲ್ಲಿರೋರಿಗೆ ಅಂಡ್ ಎಲೆಕ್ಷನ್ ಡ್ಯೂಟಿ ನಲ್ಲಿರೋರಿಗೆ ಇವರೆಷ್ಟು ಜನಕ್ಕೂ ಪೋಸ್ಟಲ್ ಬ್ಯಾಲೆಟ್ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರದ್ದು ರಿಗಾರ್ಡಿಂಗ್ BLS ಕೂಡ ಟ್ರೈನಿಂಗ್ ಕೊಡ್ತಾ ಇದೀವಿ ಅಂಡ್ 20 ಫಾರ್ಮ್ಸ್ ಕೂಡ ಬಂದು ರೀಚ್ ಆಗಿದೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ನಲ್ಲಿ. ಅದನ್ನ ಇಶ್ಯೂ ಮಾಡ್ತೀವಿ ಅಂಡ್ ಆ ಒಂದು ಲಿಸ್ಟ್ ಏನಿದೆ PWD ವೋಟರ್ಸ್ ಅಂಡ್ LT+ ವೋಟರ್ಸ್ ವೈಟ್ ಲಿಸ್ಟಿಂಗ್ ಆಗಿದೆ ಅಂಡ್ ಇಟ್ ಇಸ್ ಆಲ್ಸೋ ಅಪ್ಲೋಡೆಡ್ ಇನ್ Elect1. ಪ್ರತಿಯೊಂದು ಸಾಫ್ಟ್ವೇರ್ ನಲ್ಲಿ ಆನ್ಲೈನ್ ಅಲ್ಲಿ ಆಗ್ತಿರೋದ್ರಿಂದ ಯಾವ್ದು ಮ್ಯಾನಿಪುಲೇಷನ್ಸ್ ಗಾಗಲಿ ಆಡ್ ಮಾಡೋದು ಡಿಲೀಷನ್ಸ್ ಗೆ ಯಾವ್ದು ಅವಕಾಶ ಇರೋದಿಲ್ಲ. ಆಲ್ರೆಡಿ ವೈಟ್ ಲಿಸ್ಟಿಂಗ್ ಆಗಿ ERO ನೆಟ್ ಇಂದ ಡೈರೆಕ್ಟ್ ಆಗಿ ತಗೊಂಡಿರ್ತಾರೆ. ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಪನಕಟ್ಟೆ, ಕುಂಟುವಾಣಿ, ಹೊನ್ನಾವರ ಗೇರ್ಸೊಪ್ಪ ಹಾಗೂ ಕುಮಟಾದ ಚೆಕ್ಪೋಸ್ಟ್ಗಳಲ್ಲಿ ಚುನಾವಣಾ ಇಲಾಖೆಯ ಅಧಿಕಾರಿಗಳು ಶಿಫ್ಟ್ನಲ್ಲಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ನೀತಿ ಸಂಹಿತೆ ಜಾರಿಗಾಗಿ ಭಟ್ಕಳ ಹೊನ್ನಾವರದಲ್ಲಿ 25 ಸೆಕ್ಟರ್ ಆಫೀಸರ್, 6 ಫ್ಲೈಯಿಂಗ್ ಸ್ಕೌಟ್, 9 ಸ್ಯಾಟಿಂಗ್ ಸರ್ವೆಲೈನ್ಸ್ ಟೀಮ್, 3 ವಿಡಿಯೋ ಸರ್ವೆಲೈನ್ಸ್ ಟೀಮ್, 1 ವಿಡಿಯೋ ವಿವಿಂಗ್ ಟೀಮ್, 1 ಸಿ ವಿಜಿಲ್ ಟೀಮ್ ಕಾರ್ಯನಿರ್ವಹಿಸಲಿದೆ ಎಂದು ಚುನಾವಣಾಧಿಕಾರಿ ಡಾಕ್ಟರ್ ನಯನ ವಿವರಿಸಿದರು. NCC ವೈಲೇಷನ್ಸ್ ಆಗಿರೋ ತರ ನೋಡ್ಕೊಳ್ಳೋದಕ್ಕೆ ನಮ್ಮಲ್ಲಿ NCC ಟೀಮ್ಸ್ ಅಂತ ಇದ್ದಾರೆ. ಇದಕ್ಕೆ ನೋಡಲ್ ಆಫೀಸರ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಾರೆ. ನಮ್ಮಲ್ಲಿ FST, SST, BST, VVT ಟೀಮ್ಸ್ ಇರ್ತಾರೆ. FST ಅಂದ್ರೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸ್ ಇದ್ದಾರೆ. ಭಟ್ಕಳ ತಾಲೂಕಿನಲ್ಲಿ 2 ಚೆಕ್ ಪೋಸ್ಟ್ ಇರುತ್ತೆ, ಕುಂಟವಾಣಿ ಚೆಕ್ ಪೋಸ್ಟ್ ಅಂಡ್ ಸರ್ಪನಕಟ್ಟೆ. ಹೊನ್ನಾವರಕ್ಕೆ ಬಂದ್ರೆ ನಮಗೆ ಗೇರ್ಸೊಪ್ಪ ಚೆಕ್ ಪೋಸ್ಟ್ ಇದೆ, ಅದು ಒಂದು. ಇನ್ನೊಂದು ಕುಮಟಾ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಸೊ ಬೇಸಿಕ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂಗೆ 3 ಚೆಕ್ ಪೋಸ್ಟ್ ಇರುತ್ತೆ. ಇದರಲ್ಲಿ 5 ಟೀಮ್ ಚೆಕ್ ಪೋಸ್ಟ್ ನಲ್ಲಿ ವರ್ಕ್ ಮಾಡ್ತಾರೆ, SST ಟೀಮ್ಸ್ ಅವರು. ಅಂಡ್ BST ಟೀಮ್ಸ್ ಅಂತ ಇರ್ತಾರೆ. ನಿಮ್ಗೆ ಎಲ್ಲೇ ಪರ್ಮಿಷನ್ಸ್ ತಗೊಂಡಿದ್ ಕಡೆ ಅವ್ರಿಗೂ ಕಾಪಿ ಹೋಗುತ್ತೆ. ದೇ ವಿಲ್ ಕಮ್ ಟು ದ ಸ್ಪಾಟ್ ಅಂಡ್ ಡೂ ದ ವಿಡಿಯೋಸ್. ಎಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಇದೆಲ್ಲ ಸ್ವಲ್ಪ ಯು ಆರ್ ವೆರಿ ಮಚ್ ಫೆಮಿಲಿಯರ್ ಇನ್ ದಿಸ್, ಬಟ್ ಇಟ್ ಇಸ್ ಮೈ ಡ್ಯೂಟಿ ಟು ಅಗೇನ್ ಟೆಲ್ ದಿಸ್. ಸಹಾಯಕ ಚುನಾವಣಾಧಿಕಾರಿ ನಾಗರಾಜ್, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ವಾಗತ ಕೋರುವವರು ರವೀಂದ್ರ ನಾಯ್ಕ್, ಅಧ್ಯಕ್ಷರು, ಜಿಲ್ಲಾ ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆ, ಶಿರ್ಸಿ. ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ರಾಘುನಾಯ್ಕ್, ಉಪಾಧ್ಯಕ್ಷರು, ಭೈರುಂಬೆ ಗ್ರಾಮ ಪಂಚಾಯತ್. ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬೆಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀ ಮಾರಿಕಾಂಬೆ ತಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವ ಪ್ರದೀಪ್ ಶೆಟ್ಟಿ, ಗುತ್ತಿಗೆದಾರರು, ಶಿರ್ಸಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿರಸಿಯ ಜಗನ್ಮಾತೆ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ವಾಗತವನ್ನ ಕೋರುವವರು ಸಂತೋಷ್ ಶೆಟ್ಟಿ, ಉದ್ಯಮಿಗಳು, ಗಿಡಮಾವಿನಕಟ್ಟೆ, ಶಿರಸಿ. ನಾಡಿನ ಶಕ್ತಿ ದೇವತೆ, ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಹರೀಶ್ ಪಂಡಿತ್, ಅವಿನಾಶ್ ಎಲೆಕ್ಟ್ರಾನಿಕ್ಸ್, ಶಿರ್ಸಿ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ
ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.